ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ICR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತು ನಾನು ಮಾಹಿತಿಗೆ ನೀಡ್ತಿರುವಂಥದ್ದು ಶುಂಠಿ ಬೆಳೆ. ಶುಂಠಿ ಬೆಳೆ ಬೇಸಿಗೆಯಲ್ಲಿ ಬಿತ್ತನೆ ಮಾಡುವಂಥದ್ದು. ಭಾಳ ಮುಖ್ಯವಾಗಿ ನಾವು ರೈತರು ಹೆಚ್ಚಾಗಿ ರೋಗ ಹತೋಟಿಗೆ ಅಂತೇಳಿ ಸಾಕಷ್ಟು ಶಿಲೀಂಧ್ರನಾಶಕಗಳಿಂದ ಬೀಜೋಪಚಾರ ಮಾಡ್ತೀವಿ. ಅದರಲ್ಲಿ ನಾವು ಮುಖ್ಯವಾಗಿ ಇವತ್ತು ಬೀಜೋಪಚಾರದ ಬಗ್ಗೆ ಮಾಹಿತಿನ ಹಂಚ್ಕೋತೀನಿ. ನಮಗೆಲ್ಲ ಗೊತ್ತು, ಶುಂಠಿ ಹಾಕಿದರೆ ಕೊಳೆ ರೋಗ ಬಂದೇ ಬರುತ್ತೆ ಅಂತ. ಆ ಕೊಳೆ ರೋಗನ ಹತೋಟಿ ಮಾಡೋದಕ್ಕೆ ಸಾಕಷ್ಟು ಶಿಲೀಂಧ್ರನಾಶಕಗಳಾಗಿರ್ಬೋದು ಅಥವಾ ಜೈವಿಕ ಜೀವಾಣುಗಳಿಂದ ನಾವು ಶಿಲೀಂಧ್ರನಾಶಕ ಬೀಜೋಪಚಾರ ಮಾಡೋದಕ್ಕೆ ಹೇಳ್ತಿರ್ತೀವಿ. ಅದರಲ್ಲಿ ನಮಗೆ ಶುಂಠಿಯಲ್ಲಿ ಜೈವಿಕವಾಗಿ ಯಾವುದನ್ನು ಬಳಕೆ ಮಾಡಿಕೊಂಡ್ರೆ ರೋಗ ಕಡಿಮೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಅಂದರೆ ಶುಂಠಿ ಬೀಜೋಪಚಾರ ಅಂತ ಬಂದಾಗ ಈ ಒಂದು ಸೂಕ್ತವಾದ ಸಮಯ, ಈಗ ಸಿದ್ಧತೆ ನಡೀತಾ ಇದೆ ಬಿತ್ತನೆ ಮಾಡೋದಕ್ಕೆ. ರೈತ ಬಾಂಧವರು ಸಾಕಷ್ಟು ಜನ ಆಲ್ರೆಡಿ ಶುಂಠಿನ ತಂದು ಅದಕ್ಕೆ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕ ಎರಡನ್ನೂ ತೊಗೊಂಡು ಬೀಜೋಪಚಾರ ಮಾಡಿ ಶೇಖರಣೆ ಮಾಡಿಟ್ಟಿದ್ದೀವಿ. ಈಗ ಬಿತ್ತನೆ ಮಾಡೋ ಟೈಮಲ್ಲಿ ನಮಗೆ ಉಪಯೋಗ ಆಗುವಂಥ ಜೈವಿಕ ಜೀವಾಣುಗಳ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಹಂಚ್ತೀನಿ. ಅದರಲ್ಲಿ ಒಂದು ಜಿಂಜರ್ ರೈಸೋಬ್ಯಾಕ್ಟೀರಿಯಾ ಅಂತ. ಇದು GRB 35 ಅಂತ ಕರಿತೀವಿ. ಈ ಜಿಂಜರ್ ರೈಸೋಬ್ಯಾಕ್ಟೀರಿಯಾ ಹೇಳ್ದಾಗೆ ಬೇರುಗಳ ಹತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳೆದು ಗಿಡದ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿ ಸಪೋರ್ಟ್ ಮಾಡುವಂಥ ಒಂದು ಜೀವಾಣು. ಇದನ್ನು IISR ಕ್ಯಾಲಿಕಟ್ ಏನು ಸಾಂಬಾರು ಸಂಶೋಧನೆ ಕೇಂದ್ರ ಇದೆ, ಅವರು ಬಿಡುಗಡೆ ಮಾಡಿರುವಂಥ ಒಂದು ಶ್ರೇಣಿ ಅಂತ ಹೇಳ್ಬೋದು. ಈ GRB 35ನ ತಗೊಂಡು ಇದು ಮಾತ್ರೆ ರೂಪದಲ್ಲಿ ಕೂಡ ಕೊಡ್ತಿದ್ದಾರೆ ಇವತ್ತು ಕ್ಯಾಪ್ಸೂಲ್ ಮುಖಾಂತರ. ಒಂದು ಕ್ಯಾಪ್ಸೂಲ್ನ 5 ಲೀಟರ್ ನೀರಲ್ಲಿ ನೆನೆ ಹಾಕಿ ಮಾರನೇ ದಿನ ಅದನ್ನು 100 ಲೀಟರ್ ದ್ರವಣ ಮಾಡಿ, ನಂತರ ಆ ದ್ರವಣದಲ್ಲಿ ನಾವು ಏನು ಬೀಜ ತಂದಿರ್ತೀವಿ ಅದನ್ನು ಹದ್ದುಬಿಟ್ಟು ನಂತರ ಹಾರಿಸಿ ನಂತರ ಬಿತ್ತನೆ ಮಾಡೋದಕ್ಕೆ ರೈತರಿಗೆ ಶಿಫಾರಸು ಮಾಡ್ತಿರ್ತೀವಿ. ಇದು ಮಾಡೋದ್ರಿಂದ ನಮಗೆ ಬೆಳವಣಿಗೆ ಜೊತೆಗೆ ರೋಗ ಕಡಿಮೆ ಮಾಡೋದಕ್ಕೆ ಸಪೋರ್ಟ್ ಆಗ್ತದೆ, ಭಾಳ ಮುಖ್ಯವಾಗಿ ಕೊಳೆ ರೋಗ. ಇದು ಹೊರತುಪಡಿಸಿ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಮೊದಲಿಂದನೂ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಜೈವಿಕ ಜೀವಾಣುಗಳನ್ನ ಕೊಡ್ತಾ ಇದ್ದೀವಿ. ಇವು ಜೈವಿಕ ಶಿಲೀಂಧ್ರನಾಶಕಗಳು. ಹೆಚ್ಚಾಗಿ ಇದನ್ನು ಕೂಡ ನಾವು ಲಿಕ್ವಿಡ್ ಮುಖಾಂತರ ಇವತ್ತು ಕೊಡ್ತಿದ್ದೀವಿ ರೈತರಿಗೆ. ಇದನ್ನು 10 ml ಪ್ರತಿ ಲೀಟರ್ ನೀರು ದ್ರಾವಣದಲ್ಲಿ ಮಿಶ್ರಣ ಮಾಡಿಸಿ ಈ ತಯಾರಿಸಿದಂಥ ಒಂದು 100 ಲೀಟರ್ ದ್ರಾವಣದಲ್ಲಿ ನಾವೇನು ಬೀಜ ತಂದಿರ್ತೀವಿ ಇಂಥ ಗಡ್ಡೆ ಬಿತ್ತನೆ ಬೀಜನ ತಗೊಂಡು ಅದರಲ್ಲಿ ಅದ್ದುಬಿಟ್ಟು ನಂತರ ನಾಟಿ ಮಾಡೋದ್ರಿಂದ ಇವು ಸಾಕಷ್ಟು ಸಂಖ್ಯೆಯಲ್ಲಿ ಗಡ್ಡೆ ಮೇಲೆ ಮತ್ತು ಬೇರೆ ಹತ್ರ ಬೆಳವಣಿಗೆ ಆಗೋದ್ರಿಂದ ಮಣ್ಣಲ್ಲಿ ನಮಗೆ ಮುಂದೆ ಕೊಳೆ ರೋಗ ಬರೋ ಅಂಥ ಸ್ಥಿತಿ ತುಂಬ ಕಡಿಮೆ ಆಗುತ್ತೆ. ಆದ್ದರಿಂದ ರೈತರು ಹೆಚ್ಚಾಗಿ ಕೀಟನಾಶಕಗಳನ್ನ ಬಳಸೋದನ್ನ ಕಡಿಮೆ ಮಾಡಬೇಕು, ಜೊತೆಗೆ ಈ ಜೈವಿಕ ಶಿಲೀಂಧ್ರನಾಶಕಗಳನ್ನ ಬಳಕೆ ಮಾಡಿಕೊಂಡು ರೋಗನ ಹತೋಟಿ ಮಾಡೋಕ್ಕೆ ಸಹಕಾರಿಯಾಗತ್ತೆ ಅಂತ ಹೇಳೋದಕ್ಕೆ ಅಭಿಪ್ರಾಯ ಪಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಪರ್ಕನ ನೀವು ನೋಂದಾಯಿಸ್ಕೋಬೋದು. ನನ್ನ ದೂರವಾಣಿ ಸಂಖ್ಯೆ 9739916660. ಧನ್ಯವಾದಗಳು. ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಂಡಿದ್ದೆ, ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಫಲಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್, ನಿರ್ವಹಣೆ SR ಭಟ್.